ಈ ದೇವಪ್ಪಗ ಲಗುನ ಬಾ ಅಂತೀನಿ ಕೆಲ್ಸಕ್ಕೆ ಲಗುನ ಬರಂಗಿಲ್ಲ ತಗ ಹೊಲಕ್ಕೆ ಕೊಟ್ಟು ಮಾಲ್ ತಗೊಂಡು ಹೋಗೋದೈತಿ ಎಷ್ಟೊತ್ತು ಮಾಡ್ತಾನಿವ ಈ ಸಲ ನೆಗಲ್ ಒಂದು ಓಡಿಸ್ಬೇಕು ನಾನು ಅವನ ಮನೆ ಕಡೆ ಹೋದ್ರಾತು. ಯಾಕ್ರಿ ಹಂಗ ಹೊಂಟಿರಿ? ತಡ್ರಿ ನಾನು ಬರಕುಂತೇನೆ ತಡ್ರಿ. ಅಡ್ಡ ಬಾಯಿ ಹಾಕ್ಲಾರ್ದ ನಂಗೆ ಎಲ್ಲೂ ಕಳ್ಸಂಗಿಲ್ಲ. ಲೇ ರೇಣಿ, ಎಲ್ಲರೂ ಹೋಗೋ ಮುಂದೆ ಅಡ್ಡ ಬಾಯಿ ಹಾಕ್ಬಿಡ ಅಂತ ನಿಂಗೆ ಎಷ್ಟು ಸಲ ಹೇಳ್ಬೇಕು. ನೀನ್ ಅಡ್ಡ ಬಾಯಿ ಹಾಕದಾಗೆಲ್ಲ ಆ ಕೆಲಸ ಆಗುವೂ ಆಗಿಲ್ಲ ಗೊತ್ತನೋ, ಎಲ್ಲ ಕೆಲಸ ಹಾಳಿವತ್ತು. ಏ ಹಂಗ್ಯಾಕಂತೀರಿ? ಹೆಂಡತಿ ಪ್ರೀತಿಯಿಂದ ಕಕ್ಕರ್ದಾಗ ಹಂಗೆಲ್ಲ ಅನ್ಬಾರ್ದು. ಬರ್ರಿ ಒಳಗ. ಯಾಕೆ ಲೇ ರೇಣಿ, ಈಗ ಶಿವ ಅಂತ ಕೆಲ್ಸಕ್ಕೆ ಹೊಂಟಾನಿ, ಆಗ್ಲೇ ಬಂದಬಿಟ್ಟೆ ಹಿಂದಿಂದ. ಹೆಂಗಸರೊಳಗಡೆ ಕರೆದಾಗ ಯಾಕೆ ಅಂತ ಗಂಡು ಕೇಳಬಾರದು. ಟಿಯೋ 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 ಟಿಯೋ. ಬರ್ರಿ. ಲೇ ರೇಣಿ, ಅಂಗಲ್ ಪಗಲ್ದಾಗ ನಿಂತು ಏನ್ ಮಾತಾಡಕ್ ಕುಂತೀನಿ ನೀನು? ಅಯ್ಯ ನಿನ್ನ ಸಡ್ಯಾಗ ನಮ್ಮ ದರಿಲಿ 4 ಮಂದಿ ಮುಂದೆ ಕಿಮ್ಮತ್ತ ತಗದಿಲಿ. ಛೀ ಹೋಗ್ರಿ, ನೀವರಿ ಏನೇನಾರ ಅನ್ಕೊಂತೀರಿ. ನಾನ್ ಕರೆದಿದ್ದು ಅದಕ್ಕಲ್ಲ. ನಾಷ್ಟಕ್ ಬರ್ರಿ, ನಾಷ್ಟ ಮಾಡ್ರಿ ಅಂತ ಹೇಳಕ್ ಬಂದಿದ್ದು. ಅದನ್ನ ಮೊದ್ಲ ಬಾಯ್ ಬಿಟ್ಟು ಹೇಳ್ಬೇಕಿಲ್ಲ. ಓಲಿ ನಾಷ್ಟಕ್ಕೆ ಏನ್ ಮಾಡಿ ಅದ ನಿಂದು ಹೊಸ 35,000 ರೂಪಾಯಿ ಫ್ರಿಜ್ ಐತಲ್ಲ, ಅದ್ರಾಗಿಂತ ತಂಗ್ಳು ಬಂಗ್ಳು ಹಾಕಂಗಿದ್ರೆ ನಾ ತಿನ್ನಂಗಿಲ್ಲ. ನೀನ ತಿನ್ನ, ಇಲ್ಲ ನಿನ್ ತಂಗಿಗರ ತಿನ್ನಸ, ನಾನಂತೂ ಹೊರಗೆ ತಿಂತಾನೆ ಮಲ್ಲಿಕನ ಅಂಗಡಿಯಾಗ. ಥೋ, ನೀವು ನನ್ನ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿರಿ. ತಪ್ಪಾಗಿ ತಿಳ್ಕೊಂಡ ಬಿಟ್ಟಿರಿ ನೀವು. ನಿನ್ನೆ ನಾನು ಸಂಕಷ್ಟಿ ಗಣಪತಿ ಮಾಡಿಲ್ಲೇನ್ರಿ, ಅಂಗಾರಕ ಸಂಕಷ್ಟಿ. ನೀನೇ ನಮ್ಮನೆ ಏನು ತಿನ್ಲಾರ್ದ ಉಪವಾಸ ಮಾಡಿ ಇವತ್ತು ತಂಗ್ಳು ಬಂಗ್ಳು ಫ್ರಿಜ್ನಾಗಿನ್ ತಿಂದ್ರ ನಂದು ದೇಹ ಎಲ್ಲ ಕೆಟ್ಟೋಗ್ಬಿಡ್ತತಿ, ಹೊಟ್ಟಿ ಕೆಟ್ಟೋಗ್ಬಿಡ್ತತಿ. ಅದೆಲ್ಲ ನಿಮ್ಗೆ ಗೊತ್ತಾಗಂಗಿಲ್ಲ. ಈಗ ಹೇಳ್ರಿ, ನೀವು ದೋಸೆ ತಿಂತೀರೋ, ಇಡ್ಲಿ ತಿಂತೀರೋ, ಪಡ್ಡು ತಿಂತೀರೋ? ಅಂತೂ ಇಂತೂ ಅಂಗಾರಕ ಸಂಕಷ್ಟಿ ಮಾಡಿದ್ದಕ್ಕ ಆ ಭಗವಂತ ಗಣಪ ನನಗೆ ಹೆಂಡತಿಗ ಒಳ್ಳೆ ಬುದ್ಧಿ ಕೊಟ್ಬಿಟ್ನ ಏನ. ಅದಕ್ಕೆ ಇವತ್ತು ನಾಷ್ಟಕ್ಕೆ ಏನ್ ಮಾಡ್ತೀರಿ ಅಂತ ಕೇಳಕ್ ಬಂದ. ಅಪ್ಪ ದೇವ್ರಿ, ನನ್ನ ಹೆಂಡತಿನ ಹಿಂಗ ಶಾಣಿ ಮಾಡಪ್ಪ. ಏನ್ ಮಾಡ್ತೀನಿ ನೋಡು, ಒಟ್ಟು ಬಿಸಿ ಬಿಸಿಯಾಗಿ ರುಚಿ ರುಚಿಯಾಗಿ ಮಾಡ್ತಂಬ. ಇಷ್ಟು ಪ್ರೀತಿಯಿಂದಾಗಿ ನಾ ಕೇಳಕ್ ಬಂದನಿ. ಹೇಳ್ರಿ, ಏನ್ ತಿಂತೀರಿ ಹೇಳ್ರಿ? ಇಡ್ಲಿ ಮಾಡ್ಬಿಡು, ಇಡ್ಲಿ ಸಾಂಬಾರು ಚಟ್ನಿ. ಬಿಸಿ ಬಿಸಿ ಇಡ್ಲಿ ಒಳಗೆ ಸಾಂಬಾರ್ ಹಾಕಿ ಚಟ್ನಿ ಹಚ್ಕೊಂಡು ತಿಂದ್ರ ಆಹಾ ಅದ್ರ ರುಚಿ. ಹೋಗ್ಲಿ ಮಾಡೋದು. ಆತ. ಮತ್ ನಾನೇನ್ ತಿಂತೀನಿ ಅಂತ ಕೇಳೇ ಇಲ್ಲ. ಹೌದಾ, ನೀ ಏನ್ ತಿಂತಿ? ನಂಗ ಬೆಣ್ಣಿ ದಾಸಿ ಬೇಕು. ಬೆಣ್ಣಿ ಹಾಕಿ ಕೊಡ್ತಾರಲ್ಲ ಆ ದಾಸಿನ ಬೇಕು. ಕೊಡ್ತಾರಲ್ಲ, ಏನೋ ಒಟ್ಟು ಮಾಡು ಮಾಡು. ಯಾಕ ನನ್ನ ಪಡ್ಡ ಬೇಕು. ನನಗ ಪಡ್ಡಂದ ಪಂಚಪ್ರಾಣ. ಮಾವ 2 ಪ್ಲೇಟ್ ಪಡ್ಡ ತಿಂತ ನಾನು. ಹೌದನ? ಏಟರ ಏಟು ಒಟ್ಟು ತಿನ್ರಿ. ಒಟ್ಟಿಗ ತಿನ್ನಕ ಇಂದು ಮುಂದೆ ನೋಡ್ಬಾರ್ದು. ಏನ ಹೊಟ್ಟಿ ತುಂಬಾ ತಿಂತಾ ಇರ್ಬೇಕು. ನನ್ನ ಗಂಡ ಜಾಣ. 2 ಪ್ಲೇಟು ಪಡ್ಡು, 1 ಪ್ಲೇಟು ಬೆಣ್ಣಿ ದಾಸಿ, ಮತ್ತ ಇಡ್ಲಿ ವಡ 1 ಪ್ಲೇಟ್ ಕಟ್ಟಿಸ್ಕೊಂಬರ್ ಹೋಗ್ರಿ. ಕಟ್ಟಿಸ್ಕೊಂಬರ್ಬೇಕು? ಕಟ್ಟಿಸ್ಕೊಂಬರ್ ಹೋಗ್ರಿ. ಹೊಟ್ಟೆ ಹಸು ಆಗತಿ. ಈಗ ನಂಗೆ ಮಾಡಕ್ ಆಗಂಗಿಲ್ರಿಪ್ಪ. ಮತ್ತ ಅದಕ್ಕ ನಾನು ತಂಗ್ಳು ಬಂಗ್ಳು ತಿನ್ನಂಗಿಲ್ಲ, ಬಿಸಿ ಬಿಸಿ ತಿಂತಾನೆ ಅಂತ ಹೇಳಿದ್ದು. ನನಗ ದಾಸಿ, ಶಂಕರಿಗೆ ಪಡ್ಡು, ನಿಮಗೆ ಇಡ್ಲಿ 2 ಪ್ಲೇಟ್ ಆಗ್ಲಿ ಕಟ್ಟಿಸ್ಕೊಂಬಂದ್ಬಿಡ್ರಿ. ಹೊಟ್ಟೆ ತುಂಬಾ ತಿಂದ್ಬಿಡುನು. ಅದ ಚಟ್ನಿ ಸಾಂಬಾರು ಉಳಿತು ಅಂದ್ರ ರಾತ್ರಿ ನಾನೇ ಏನಾರ ಮನ್ಯಾಗ ಚಪಾತಿ ಏನಾರ ಮಾಡ್ತೀನಿ, ಹಚ್ಕೊಂಡ್ ತಿನ್ಬಿಡುನು. ಹೋಗ್ರಿ. ಅಯ್ಯೋ, ನನ್ನ ಬಾಯಾಗ ಬರ್ತಾವ ನೋಡು ನಿನ್ನ ಸಡ್ಯಾಗ ನಮ್ಮ ದರಿಲಿ. ಅದ್ ಏನದ ಜೋಡಾಗಿಲಿ ಗಂಡನ ಇಷ್ಟು ತೋರ್ಸ್ಕೊಂಡ್ ತಿನ್ಬಾರ್ದು ನನ್ನ ಮಕ್ಕಳು. ನಾನು ನೀನೇ ಎಲ್ಲಿ ಮಾಡ್ಕೊಡ್ತೀಯ ಏನ? ಅಂಗಾರಕ ಸಂಕಷ್ಟಿ ಮಾಡಿದ್ದಕ್ಕ ನಿನ್ನ ಬುದ್ಧಿ ಏನಾರ ಬಂದ್ಬಿಡ್ತಾ ಏನ ಅಂತ ನಾನು ಎಷ್ಟು ಖುಷಿಯಾಗಿದೆ. ನಾನು ಮತ್ತೆ ಹೊರಗಿಂದ ತಂದು ಕೊಡ್ಬೇಕು ನಿನಗ. ಹೋಗ ಮೂಳಿಗೆ ಮಾಡ್ಕೊಂಡ್ ತಿನ್ನೋಗು. ನಿನಗೆ ಏನ್ ಹಾಡಿಗೈತಿ, ಕೈ ಕಾಲು ಗಟ್ಟೆದಾವು. ಕೈ ಕಾಲು ಗಟ್ಟೆದವ್ ಬಿಡ್ರಿ, ಯಾರಿಲ್ಲ ಅಂದಿದ್ದು. ಆದ್ರೂ ನಿನ್ನೆ ಉಪವಾಸ ಮಾಡಿನಲ್ಲ, ನನ್ನ ಗಂಡು ಒಳ್ಳೇದಾಗ್ಲಿ, ನನ್ನ ಮಗ್ ಒಳ್ಳೇದಾಗ್ಲಿ ಅಂತ ಅದಕ್ಕೆ ಇವತ್ತು ಶಕ್ತಿ ಇಲ್ದಂಗಾಗೈತಿ ಮೈಯಾಗ. ನಾನೇನ್ ನಿಮ್ಗ ರೇಷ್ಮೆ ಸೀರೆ ಕೇಳಿದ್ನ, ಏನ್ ಬಂಗಾರ ಬೆಳ್ಳಿ ಕೇಳಿದ್ನ, ಏನ ತಿನ್ನಕ್ ಕೊಟ್ಟು ಈಗ ದಾಸಿ ಪಡ್ಡು ಕೇಳಿದ್ರ ಅದು ಹೆಂಗ್ ಮಾಡಿರಿ? ಹೋಗ್ರಿ ಕಟ್ಟಿಸ್ಕೊಂಬರೋಗ್ರಿ. ಆಗಲ್ಲ, ನಾನ್ ತರಂಗಿಲ್ಲ. ಕಟ್ಟಿಸ್ಕೊಂಡ್ ಬರಕಂತೂ ಮೊದ್ಲ ಹೋಗಂಗಿಲ್ಲ. ಬೇಕಂದ್ರೆ ಮನೆಗೆ ತಿನ್ನು, ಇಲ್ಲಂದ್ರೆ ಬಿದ್ದಿರು. ಉಪವಾಸ ಶಟಿ. ಹೌದಾ? ಹಂಗಂದ್ರ ಈಗ ನಾನು ಮನ್ಯಾಗ ಮಾಡ್ಕೊಂಡ್ ತಿನ್ಬೇಕು. ನೀವಂತೂ ಏನು ತಂದು ಕೊಡಂಗಿಲ್ಲ ತಿನ್ನಾಕ. ಇಲ್ಲ, ತಂದು ಕೊಡಂಗಿಲ್ಲ ನಾನು. ಏನ್ ಆಟ ಆಚಿ ಏನಿಲ್ಲಿ ಏನಿನ ವೈದಂಗ ರೊಕ್ಕ ಹಿಂಗಿಡ್ದಾಗ ಬೀಳ್ತಾವ. ಆತ, ನಂಗ ರೇಷ್ಮೆ ಸೀರೆ ಬೇಕು, ಅದು ಮೈಸೂರು ಸಿಲ್ಕ ಬೇಕು. ಯಾಕ ನೆಕ್ಲೆಸ್ ನೆಕ್ಲೆಸ್? ನಂಗ ಹಳ್ಳಿಂದು ಚಂದನ ಒಂದು ನೆಕ್ಲೆಸ್ ಮಾಡಿಸ್ಕೊಡ್ರಿ, ಪೂರ್ ಬಂಗಾರದ್ದ. ಇವತ್ ಸಾಯಂಕಾಲ ನಾ ರೆಡಿ ಹಾಕೊಂತಿರ್ತಾನಿ. ಮನೀಗ ಲಗುನ ಬರ್ರಿ, ಶಾಪಿಂಗ್ ಮಾಡಕ್ ಹೋಗುನು. ಹೊಸ ಸೀರಿ ಒಟ್ಟು ಮನೀಗ ಬೆಳ್ಳಿ ಸಮಯ ಬೇಕು. ಹಂಗ ನಂಗ ನೆಕ್ಲೆಸ್ ತಗೊಂಡ್ರ ಆತ. ನಡ್ಲೆ ಸಂಗ್ರಿ, ಮನ್ಯಾಗ ಉಪ್ಪಿಟ್ಟು ಅವಲಕ್ಕಿ ಏನಾರ ಮಾಡ್ತೀನಿ ನೋನು. ರೇಣು ರೇಣು, ಏನ? ಗಂಡಸರೊಳಗಡೆ ಕರೆದಾಗ ಯಾಕಂತ ಹೆಣ್ಣು ಕೇಳಬಾರದು. ಕಿವಿಗೊಂದು ಮಾತುಂಟು, ಮಾತಲ್ಲೂ ಜೇನುಂಟು, ಕೇಳವ್ವ ರೇಣವ್ವ. ಏನಂತ ಹೇಳ್ರಿ, ಹಂಗೆ ಕಾಡಿರಿ. ಏನಿಲ್ಲ ರೇಣು, ಅದೇನಂದ್ರ ಶಂಕರು 2 ಪ್ಲೇಟ್ ಪಡ್ಡು ತಿಂತಾಳ, ನೀ 2 ಪ್ಲೇಟ್ ಬೆಣ್ಣಿ ದೋಸೆ ತಿನ್ನಂಗಿಲ್ಲನೋ. ನಂಗೆ 1 ಪ್ಲೇಟ್ ಇಡ್ಲಿ ವಡ ಸಾಕು. ಆದ್ರೆ ನಿನಗ 2 ಪ್ಲೇಟ್ ಬೆಣ್ಣಿ ದೋಸೆ, ಒಟ್ಟು ಬೆಣ್ಣಿನ ಜಾಸ್ತಿ ಹಾಕಿಸ್ಕೊಂಡ್ ಬರ್ಲಾ ಅಂತ ಕೇಳಾಕಂತಾನಿ. ಈಗ ಉಪವಾಸ ಶೆಟ್ಟಿ ಅಂದ್ರಿ, ಹಂಗ ಕಾಮಿಡಿ ಮಾಡಿದ್ದು. ನೀನ್ ಏನಂತೀಯ ಏನಂತ ಹೇಳಿದ್ದು ಹಂಗ ರೇಕ್ಸಕ. ನೀನು ಸಿಟ್ಟಾದಾಗ ಚಂದ ಕಾಣ್ತೀಯಲ್ಲ ಅದಕ್ಕ. ಹೌದಾ? ಖರೇನು? ಹೂಲೆ ಮತ್ತ ತರ್ಲ ಹಂಗಂದ್ರ ಇಡ್ಲಿ ದಾಸಿ ಪಡ್ಡು ತಂಬರೋಗ್ರಿ. ನೀವು ಪ್ರೀತಿಯಿಂದ ಹೇಳಿದ್ದಕ್ಕ ಓಟು ಬೆನ್ನಿನ ಜಾಸ್ತಿ ತಿಂತಾನೆ, ಇಲ್ಲಂದ್ರ ನನ್ನ ಗಂಟ್ಲು ಕೆಟ್ಟೋಗ್ಬಿಡ್ತತಿ. ಯಪ್ಪ ದೇವ್ರೆ,
100-200 ರೂಪಾಯಿದ್ದು ತಿನ್ನಕ್ ತಂದು ಕೊಟ್ರ ಸುಮ್ಮನೆ ಒಂದಂತಲ್ಲಿ ಕುಂತಿರ್ತಾಳ. ಆಮೇಲೆ 1,00,000-2 ಲಕ್ಷ ರೂಪಾಯಿದು ಬಂಗಾರ ಬೇಲಿ ಕೇಳಿದ್ರ ಎಲ್ಲಿಂದ ಕೊಡ್ಸ್ಬೇಕು? ನೋಡಿದೇನು ನಿಮ್ಮ ಮಾವುಗ ಹೂನಿಕ ಮೊದ್ಲೆಲ್ಲ ತರಂಗಿಲ್ಲ, ನಾಷ್ಟ ತರಂಗಿಲ್ಲ ಅಂದ. ಆಮೇಲೆ ಹೆಂಗ್ ಹೊಡದ ನೋಡ್ ಮಾವ. ನಂಗೆಲ್ಲ ಗೊತ್ತೈತಿ ನಿಮ್ಮ ಮಾವುಗ ಹೆಂಗ್ ಆಡಿಸ್ಬೇಕಂತ ಎಲ್ಲ ಗೊತ್ತೈತಿ. ಕಿರುಬೆಳ್ಳಾಗ ಆಡಿಸ್ಬಿಟ್ಟೆ ನಾನು. ಆಮೇಲೆ ಬಾ ನಾನಂದ್ರೆ ಏನ್ ಅನ್ಕಂಡಿ ನೀನು? ಒಳಗೋಗುಂಬಾ. ಹೆಂಗಸುರೊಳಗಡೆ ಕರೆದಾಗ ಯಾಕಂತ ಗಂಡು ಕೇಳಬಾರದು. ನಮ್ಮ ಅಕ್ಕನ ಬಲ್ಯದ. ಹಾಯ್ ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೆಂಗಿದ್ದೀರಾ? ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗಿತ್ತು ಅಂತ ಪೂರ್ತಿ ನೋಡಿ ಕಮೆಂಟ್ ಮಾಡಿ ಪ್ಲೀಸ್. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಶೇರ್ ಮಾಡಿ ಪ್ಲೀಸ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ಪೂರ್ತಿ ಎಂಡ್ ತನಕ ನೋಡಿ ಪ್ಲೀಸ್. ನಿಮ್ಮ ಅನಿಸಿಕೆನ ತಿಳಿಸಿ. ಥ್ಯಾಂಕ್ ಯು. ಯಪ್ಪ ದೇವ್ರೆ, ಬಿಸಿಲ್ನಾಗ ನೀರು ಕುಡಿಯೋದು ಒಂಥರ ಖುಷಿ. ಅಯ್ಯೋ ನಾವಲ್ಲಿ ವಯ್ಯವ್ವ ರೊಟ್ಟೆಲ್ಲ ಸುಟ್ಟೋತದ. ಎಲ್ಲಿ ಓದ್ಲಿಕ್ಕೆ ಬಿದ್ದಾಡಿ ವಿಚಿತ್ರ ಸೊಸಿ ಹಾಳಾದಕ್ಕೆ ವೈದದ. ಎಲ್ಲಾದ್ರಾಗೂ ಸಾಧಿಸ್ತಾ ತಂದ ಮಾತ್ ಖರೆ ಅಂತ. ಇಲ್ಲಿ ಅಡ್ಗಿ ಮನೆಗಷ್ಟ ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ. ಎಷ್ಟು ಗ್ಯಾಸ್ ವೇಸ್ಟ್ ಆಗತಿ ಖಬರಿಲ್ಲ. ಅಬ್ಬಾಗಲಿ ಪಲ್ಯ ಮಾಡ್ಯಾಳ, ರೊಟ್ಟೆಲ್ಲ ಆಗ್ಯಾವು, ಗ್ಯಾಸ್ ಬಂದೈತಿ. ಅಲ್ಲ ಪಲ್ಯ ಮಾಡ್ಯಾಳ ಖರೆ, ಆದ್ರೆ ಯಾರು ಇಲ್ಲಿ ಇಲ್ಲ. ಬಂದ್ಲನೋ ವಿಚಿತ್ರ ಸೊಸಿ? ಇಲ್ಲ. ಈ ಪಲ್ಯದಾಗ ನೀರ್ ಹಾಕ್ಬಿಡ್ಲಾ? ಹೌದು, ಪಲ್ಯ ಒಳಗ ನೀರ್ ಹಾಕ್ಬಿಡ್ಬೇಕು. ಪಲ್ಯ ಎಲ್ಲ ರುಚಿ ಕೆಟ್ಟ ಬಿಡ್ತತಿ. ಅವಾಗ ಅವಿನಾಶ ನನ್ನ ಗಂಡ ಎಲ್ಲರೂ ಮಕ್ ಉಗಿತಾರ. ಉಗಸ್ಕಲಿ. ಅಲ್ಲ ನಾನು ಪಲ್ಯದಾಗ ನೀರ್ ಹಾಕ್ಬಿಟ್ರೆ ಎಲ್ಲರಿಗೂ ಗೊತ್ತಾಗ್ಬಿಡ್ತತಿ. ಬ್ಯಾಡ, ನೀರ್ ಹಾಕೋದು ಬ್ಯಾಡ, ಗೊತ್ತಾಗ್ತತಿ. ಏನ್ ಮಾಡ್ಲಿ? ಅಯ್ಯೋ ನನ್ನ ಮಡ್ಡ ತಲಿಗೆ ಏನು ಉಳಿವಲ್ತಲ್ಲ. ಇಂಥ ಚಾನ್ಸ್ ಮತ್ತೆ ಸಿಗಂಗಿಲ್ಲ ನನಗ. ಏನ್ ಮಾಡ್ಲಿ? ಹಾ ಐಡಿಯಾ ಬಂತ. ಮೊದಲು ಸೊಸಿ ಅದಾಳ, ಏನಿಲ್ಲ ನೋಡ್ಕೊಂಡ್ ಬರ್ತೀನಿ. ಅರಿಬಿ ತೆಗಿಯಾಕ ಕುಂತಾಳನು ಹೊರಗಿನ. ಮಾಡ್ ಕೆಲಸ ಮಾಡು. ಮನ್ಯಾಗರ ಯಾರು ಇಲ್ಲ. ಅವಿನಾಶ ಜಳಕಕ್ಕೆ ಹೋಗ್ಯಾನ. ಇದ್ದ ಚಲೋ ಚಾನ್ಸ್. ಯಾರು ಏನು ಮಾಡುವರು, ಈ ಅತ್ತೇನ ಎದುರಿಸಿ ನಿಲ್ಲುವರು. ವಿಚಿತ್ರ ಸೊಸಿ ಅದ್ ಎಷ್ಟರ ನನಗ ಅಡ್ಡೂರಿತಿ ನೀನು. ಏನ್ ತಾನ ಉಪ್ಪಿನ ಡಬ್ಬಿಯಲ್ಲೈತಿ. ಚಲೋತ್ನಾಗಿ ಉಪ್ಪಾಕಿ ಕಲಸಿಟ್ಬಿಟ್ರ ಕ್ಯಾ ಕರ್ಸಿ ಉಗಿರಿ, ಮಕ್ಕೆ ಕ್ಯಾ ಕರ್ಸಿ ಉಗಿರಿ ಅಂತ ಎಲ್ಲರೂ ಸುಚಿತ್ರನ ಉಗೀತಾರ. ಅವಾಗ ಅದನ್ನ ನೋಡಿ ನನಗೆ ಖುಷಿ ಆಗ್ಬಹುದಾ? ಉಪ್ಪಿನ ಡಬ್ಬಿ ಇಲ್ಲೇ ಇತ್ತು. ಇಲ್ಲ ಇತ್ತಡಿ. ಹಾ ಈಗೆಲ್ಲರೂ ತಿನ್ಲಿ ಉಪ್ಪಿನ ಬದ್ನಿಕಾಯಿ. ಎಲ್ಲರ ಮನೆಗೆ ಎಣ್ಗಾಯಿ ಮಾಡಿದ್ರೆ ನಮ್ಮ ಮನೆಗೆ ಉಪ್ಪಿನ ಬದ್ನಿಕಾಯಿ. ಯಾರಂ ಬರು ಮೊದ್ಲು ಇಟ್ಟು ಹೋಗ್ಬಿಡ್ಬೇಕು ಇದನ್ನ. ಸುಚಿ ನಾಷ್ಟಾ ಕೊಡು. ಏನವ ಸೊಸಿ ಲಗುನ ನಾಷ್ಟಾ ಕೊಡುವ. ಓಟು ಹೊಲಕ್ ಹೋಗೋದೈತಿ. ಹ್ಞೂ ರೀ ಮಾವ ಬಂದೆ. 2 ನಿಮಿಷ ರೀ, ತಾಟ್ ಮಾಡ್ಕೊಂಡ್ ಬರ್ತೀನಿ. ಅಯ್ಯೋ ಪಾಪ ಲೇಟ್ ಆಗೋತಾ ಏನ. ಸುಚಿ ಸ್ವಲ್ಪ ಫಾಸ್ಟ್ ಆಗಿ ಕೊಡು, ಲೇಟ್ ಆಗ್ಬಿಟ್ಟತಿ. ಮತ್ತೆ ಬಸ್ ಮಿಸ್ ಆತಂದ್ರ ಮತ್ 1 ತಾಸು ಬಸ್ ಇಲ್ಲ. ಲಗುನ ತಗೊಂಬಾ. ಹ್ಞೂ ಅವಿ ತರಮಟ ತಡಿ. ತಾಟರ ರೆಡಿ ಮಾಡ್ಬೇಕಿಲ್ಲ. 2 ನಿಮಿಷ ತಡಿ. ಅಲ್ಲ ಗಂಗಾಳ, ಅಯ್ಯೋ ದೇವ್ರೆ ಇತ್ತಲ್ದಾಗ ಭಾಂಡೆ ತಿಕ್ಕಿ ಅಲ್ಲೇ ಇದಾವಲ್ಲ. ಥೋ ನೆನಪಾರ್ ಬಂದ್ ನೋಡ್. ನಾನು ಹೊತ್ತಾದಾಗ ಇನ್ನ ಒಟ್ಟು ಹೊತ್ತಾಗ್ತಾವ ಇವು ಕೆಲಸ. ಅಲ್ಲ ಇಲ್ಲಿ ನೀರಿನ ಗ್ಲಾಸ್ ಯಾರಿಟ್ರು? ಈ ನೀರಿನ ಗ್ಲಾಸ್ ನಾನರ ಇಟ್ಟಿಲ್ಲ. ಎಲ್ಲ ಭಾಂಡೆ ತಗೊಂಡೋಗಿ ಇತ್ತಲ್ದಾಗ ತಿಕ್ಕ ಕುಂತಿದ್ವಿ ನಾನು ಕಾವ್ಯ. ಈ ಗ್ಲಾಸ್ ಯಾರಿಟ್ರು? ಹೋಗ್ಲಿ ಬಿಡ. ಅವಿನಾಶ ಯಾರ ಕುಡ್ದಿರ್ಬೋದು ನೀರು. ಅವಿನಾಶ ಹಿಂಗತಿ ಅರ್ಧಂಬರ್ಧ ನೀರು ಕುಡಿಯಂಗಿಲ್ಲಲ್ಲ. ಸಿಂಕ್ ನೆಚ್ಚಲ್ಲಿ ಡಬ್ಬ ಹಾಕ್ಬಿಡ್ತಾನ. ಯಾರು ಇಟ್ಟಿರ್ಬೋದು? ಸುಚಿ ಹಾವಿ ಸುಚಿ ಲೇಟ್ ಆಗೈತಿ ಅಂತ ಎಷ್ಟು ಸಲ ಹೇಳೇ ನಾನು. ಮತ್ ನೀನ್ ಇಲ್ಲಿ ಮಾತಾಡ್ಕೊತ ನಿಂತಿಯಲ್ಲ, ಯಾರ ಜೋಡಿ ಮಾತಾಡತಿ? ಒಬ್ಬಕ್ಕೆ ಮಾತಾಡತಿ? ಇಲ್ಲ ಹಾಡಾಡಕ್ ಕುಂತಿದ್ದೆ. ಅಲ್ಲ ಲೇಟ್ ಆದ ಹೊತ್ನಾಗ ಏನ್ ಸುಚಿ ಇದು? ಅಯ್ಯೋ ದೇವ್ರೆ, ಅಲ್ಲ ನೀವು ಇಷ್ಟು ಅರ್ಜೆಂಟ್ ಮಾಡಿದ್ರೆ ಆಗೋ ಕೆಲಸನೂ ಆಗುದಿಲ್ಲ. ಅರ್ಜೆಂಟ್ ಮಾಡಬೇಡ್ರಿ, ಸ್ವಲ್ಪ ನಿಂದ್ರಿ. ನೀವು ಹಾಲ್ನಾಗ ಕುಂದ್ರೋಗ್ರಿ ಮಾವಾರ್ ಜೋಡಿಗ. ಎಲ್ಲರಿಗೂ ಕರೆದು ಅಲ್ಲಿ ಊಟಕ್ಕೆ ಕುಂತಿರಿ. ನಾಷ್ಟಕ್ಕ ನಾನು ಗಂಗಾಳ ರೆಡಿ ಮಾಡ್ಕೊಂಡ್ ಬರ್ತೀನಿ. ಅದು ಎಷ್ಟಂತ ಅರ್ಜೆಂಟ್ ಮಾಡ್ತೀವಿ? ಬರ ಮಟ್ಟ ಸ್ವಲ್ಪ ತಡಿಬೇಕು. ಬಸ್ ಇರೋದು 9:15. ಈಗಿನ 8:30 9 ಆಗಕ್ ಬಂದತಿ. ಏನಲ್ಲಿ ಬಸ್ ಒಳಗೆ ಹೋಗಿ ಕುಂತ ಬಿಡ್ತೀನ ಖಾಲಿ ಪೀಲಿ. ನೋಡ್ರಿ ಇಷ್ಟು ಅರ್ಜೆಂಟ್ ಮಾಡಿದ್ರೆ ನಂಗೆ ಆಗುದಿಲ್ಲ. ಎಲ್ಲ ಅರ್ಧಂಬರ್ಧ ಆಗ್ತಾವ ಕೆಲಸ. ಆತ ಆರಾಮ್ಸೆ ಮಾಡು. ಹಂಗ ನಿಂಗೆ ಕಾಡ್ಸಕ್ ಒಂದ್ ಖುಷಿ ನನಗ. ನಿನಗ್ ಖುಷಿ ಆದ್ರೆ ನನಗೆ ಎಷ್ಟು ಗಡಬಡ ಆಕಿತ್ತು ಗೊತ್ತಾ? ತೀರಾ ಮಾಡಬೇಡ ಅವಿ. ಕಾಮಿಡಿ ತಗೋ, ಇನ್ನೊಮ್ಮೆ ಮಾಡಂಗಿಲ್ಲ. ಈಗ ನಂಗೇನು ಊಟಕ್ಕೆ ಕೊಡ್ತೀಯ? ಅಲ್ಲ ಎಣ್ಗಾಯಿ ಪಲ್ಯ ಮಾಡಿ ಭಾರಿ ರುಚಿಯಾಗಿರ್ಬೇಕು. ನಿಂಗೆ ಇಷ್ಟ ಅಂತ ಸ್ವಲ್ಪ ಫೋನ್ನಾಗ ನೋಡಿನಿ, ಸ್ವಲ್ಪ ಅಂಜಲಿ ಅಕ್ಕ ಹತ್ರ ಕೇಳಿನಿ, ಸ್ವಲ್ಪ ನಮ್ಮ ಮಂಜವತಿ ಹೇಳಿದ್ದು ಎಲ್ಲಾನು ಮಿಕ್ಸ್ ಮಾಡಿ ಮಾಡೀನಿ. ಹೆಂಗಾಗೈತಿ ಗೊತ್ತಿಲ್ಲ. ನೀನ್ ಮಾಡಿ ಅಂದ್ರ ನಂಬರ್ 1 ಟಾಪ್ ಆಗಿರ್ತತಿ. ಯಾವಾಗ ನಾಷ್ಟ ಮಾಡ್ತೀನೋ ಅನ್ನಂಗ ಆಗ್ಬಿಟ್ಟತಿ. ಲಗು ಕೊಡು. ಹ್ಞೂ ಅವಿ ನಾನು ಅದ ಮಾಡ್ತೀನಿ. ಯಾಕೆ ಮಾತಾಡ್ಕೊಂಡು ನಿಂತಿ? ಸರಿ ನೀನು ಅಲ್ಲೇ ಕುಂದ್ರ ಹೋಗು, ಇಲ್ಲಂದ್ರ ನಾನು ಅಲ್ಲೇ ತಾಟ್ ತಗೊಂಡ್ಬರ್ತೀನಿ. ಆತ. ಪಾಪ ಅಡ್ಗೆ ಮಾಡಕ್ ಬರ್ಲಿಲ್ಲ ಅಂದ್ರು ಅವ್ರು ಇವ್ರಿಗೆ ಕೇಳಿ ಒಟ್ನಾಗ ಎಲ್ಲರಿಗೂ ರುಚಿಯಾಗಿ ಅಡ್ಗೆ ಮಾಡ್ಕೊಡಕ್ ಉಂಟಾಳ ಸುಚಿತ್ರ. ಸ್ವಲ್ಪನೂ ಅಹಂಕಾರ ಇಲ್ಲ, ನಾನ್ ಸಾವುಕಾರ ಹುಡುಗಿ ಅಂತ. ಸುಚಿ ಸಿಗಾಕ ನಾ ಬಾಳ ಪುಣ್ಯ ಮಾಡಿದ್ದೆ ಅನ್ನಿಸ್ತತಿ. ಅದ್ಯಮ್ಮ ಏನ್ ಹೇಳು? ಏನಿಲ್ಲ, ಅವ್ವ ಒಲಿ ಮೇಲೆ ಅನ್ನಕ್ಕಿಟ್ಟು ಹೊರಗೋಗ್ಬಿಟ್ಟಾಳ. ಸ್ವಲ್ಪ ನಂಗೊಂದು ಗ್ಲಾಸ್ ನೀರು ತಂದು ಕೊಡ್ತೀರಾ? ಅಲ್ಲ ನೀನ ನೀರು ತಗೊಂಡು ಕುಡಿಯಲ್ಲ, ನಿನಗೇನಾಗೈತಿ? ಕುಂತಲಿ ಚಕ್ರಿ ಮಾಡಿಸ್ಕೋಬೇಕೇನ? ಒಟ್ಟು ನಾದ್ನಿಗಳು ಕಾಟ ಅದ್ಯಮ್ಮಗೆ ಯಾವತ್ತೂ ತಿರಂಗಿಲ್ಲ ನೋಡು. ಒಂದು ಗ್ಲಾಸ್ ನೀರು ತಗೊಂಡು ಕುಡಿದ್ರೆ ಏನಾಕೈತಿ? ಅದ್ಯಮ್ಮ ಅದು ಹಂಗಲ್ಲ. ಯಾರ ಅತ್ತಿಯರು ಹೇಳ್ಕೊಟ್ಟಾರನು? ಒಂದು ಕಡ್ಡಿ ತೆಗೆದಿಡ್ಬೇಡವಾ, ನೀರ್ ಬೇಕಂದ್ರೆ ಅತ್ತಿಗೆ ಮಗ ಕೇಳು ಅಂತ.
ಇಲ್ರಿ ಅದ್ಗೆಮ್ಮ ನಂಗ ಅನ್ನದ ವಾಸನೆ ಅಂದ್ರೆ ವಾಂತಿ ಬಂದ್ಬಿಡ್ತೈತ್ರಿ ಈಗ ನಾಕ್ರಾಗಲ್ರಿ ಓಹೋ ನಂಗಾಗ್ಲಾರದ್ದು ನಿಂಗ ಆಗ್ಬಿಡ್ತೇನ ನಂಗೇನು ವಾಂತಿ ಆಗಿಲ್ಲವಾ ಯಾಕೆ ಸುಳ್ಳು ಹೇಳ್ಬೇಕು ನೀನ್ ಇಂಥವೆಲ್ಲ ಹೇಳಕೋಬಿಡವಾ ನನಗೆಂದು ವಾಂತಿ ಆಗಿಲ್ಲ ನಾ ಒಂದಿನ ವಾಂತಿ ಮಾಡಿಲ್ಲ ಗೊತ್ತನ ನೀನ ನೋಡಿಯಲ್ಲ ಕಲ್ಪನಾ ಮನೆಗಿನೆಲ್ಲ ಕೆಲಸ ನಾನ ಮಾಡ್ತಿದ್ದೆ ಯಾರ ಬಿಡಿಸಿ ಮಾಡಿದ್ರೆ ನೀವು ನನಗೆ ಅದ್ಗೆಮ್ಮ ಅವಾಗ ನಾ ಸಣ್ಣಕ್ಕಿದ್ದೆ ನಂಗರ ಏನು ಗೊತ್ತಾಗ್ತಿದ್ದಿಲ್ಲ ಅಷ್ಟಕ್ಕೂ ಕಸ ಕಲ್ಲು ಭಾಂಡೆ ಮುಸುರಿ ನಾ ಮಾಡ್ತಿದ್ನಲ್ಲ ನೋಡ್ ಕಲ್ಪನಾ ಇಲ್ಲ ಬಾರ್ದು ಹೇಳ್ಬೇಡ ನನಗ್ ವಾಂತಿ ಆಗಿಲ್ಲ ನಿನಗೆ ಎದಕ್ ಆಗ್ತತಿ ಅದ್ಗೆಮ್ಮ ಒಬ್ಬೊಬ್ರದ್ದು ಒಂದೊಂದ್ ತರ ಇರ್ತೈತ್ರಿ ನನಗ್ ವಾಂತಿ ಆಗುತ್ತೆ ನಿಮಗ್ ಆಗಿಲ್ಲ ಅಂದ್ರೆ ನಾನೇನ್ ಮಾಡ್ಲಿ ಅದ್ಗೆಮ್ಮ ಬಹಳ ಬಾಯಾರಿಕೆ ಆಗೈತಿ ಒಂದ ಗ್ಲಾಸ್ ನೀರ್ ಕೊಡ್ರಿ ಇಂಥವೆಲ್ಲ ನಾಟಕಕ್ಕೆ ಏನು ಕಮ್ಮಿಲ್ಲ ಇನ್ನ ಓಡ್ದಿನಕ್ಕ ಮನುಷ್ಯರ್ ನೋಡಿದ್ರು ವಾಂತಿ ಆಗತ್ತ ಅಂತ ಏನ ನೋಡು ಹಾಲಾಗ್ ಬರಂಗಿಲ್ಲ ಅನ್ನದ ವಾಸನೆ ಆಗ್ ಬರಂಗಿಲ್ಲ ಒಗ್ಗರಣೆ ವಾಸನೆ ಆಗ್ ಬರಂಗಿಲ್ಲ ಏನಿದು ತೀರಾ ಅದ್ಗೆಮ್ಮ ನೀರ್ ತಂದ್ ಕೊಡ್ಲಿಲ್ಲ ಅಂದ್ರೆ ಕೊಡ್ಲಿಲ್ಲ ಹೋಗ್ಲಿ ಬಿಡ್ರಿ ಅವ್ವ ಬಂದ್ಮೇಲೆ ಇಸ್ಕೊಂಡ್ ಕುಡಿತೀನಿ ಈಗ ಇದನ್ನೆಲ್ಲ ತಗೊಂಡೋಗಿ ನಿಮ್ಮ ಅವನ ಮುಂದೆ ಹೇಳಿ ಅವ್ರು ಬಂದು ನನ್ನ ಮುಂದೆ ಜಗಳ ಆಡಿ ಅದು ನನ್ನ ಗಂಡು ಗೊತ್ತಾಗಿ ಮನಿ ಅನ್ನೋದು 2 ಭಾಗ ಆಗಿ ನೀನ್ ಈ ಮನೆಗೆ ಶಾಶ್ವತವಾಗಿ ಆರಾಮಾಗಿ ಇರ್ಬೇಕು ಅಂತ ಪ್ಲಾನ್ ಮಾಡಿ ಏನ ಅದ್ಗೆಮ್ಮ ನನ್ನ ಪರಿಸ್ಥಿತಿ ಕೆಟ್ಟದೈತಿ ಇಲ್ಲ ನಂಗಿಲ್ಲ ದಯವಿಟ್ಟು ಇಂತ ಚುಚ್ಚು ಮಾತಾಡ್ಬೇಡ್ರಿ ನಾನೇನು ಚುಚ್ಚು ಮಾತಾಡಕ್ ಕುಂತಿಲ್ಲ ಕಲ್ಪನಾ ಇದ್ದಿದ್ದೆ ಹಾಕುಂತಾನಿ ಏನ ಅಲ್ಲ ಚಲೋ ಹುಡುಗನ ಮದುವೆಯಾಗಿ ಹೋಗಿದ್ರೆ ಹಾಕಿದ್ದಿಲ್ಲ ಈ ಕಿರಣ ನಿಂಗೆ ಬೇಕಾಗಿದ್ನಾ ಅಯ್ಯೋ ದೇವ್ರೆ ಎಲ್ಲರ ಕಡೆ ನಮ್ ಮರ್ಯಾದೆ ಹೋದ್ ಗೊತ್ತಾ ಅದ್ ಏನಂತ ಮಾತಾಡ್ತೀರ ಮಾತಾಡ್ತಿದ್ರಿ ಇದು ಒಂದು ಅಳುದ್ ಕಲ್ತಿ ನೋಡು ಆ ಕಿರಣನ್ ಮದ್ವೆ ಆದಿ ಅಷ್ಟೆಲ್ಲ ಜಗಳ ಮಾಡಿ ಏನೋ ಸಾಧಿಸಿದಿ ಅವ್ನ ಕೂಟ ಒಂದ್ 2 ತಿಂಗಳ ಬಾಳೆ ಮಾಡಕ್ ಆಗಿಲ್ಲ ಓಡ್ ಬಂದ್ಬಿಟ್ಟಿ ನನ್ನ ಗಂಡ ದುಡ್ದು ಎಲ್ಲಾರನ್ನೂ ಸಾಕುದ ಆತು ನಮ್ ಸಂಬಂಧ ಒಂದು ಬಂಗಾರ ಇಲ್ಲ ಬೆಳ್ಳಿಲ್ಲ ಖಾಲಿ ಕುಂತು ತಿನ್ನೋ ಬದ್ಲಿ ನಾನ್ ಹೇಳುದಾದ್ರ ಮನೆಗಿನ ಕೆಲ್ಸನೂ ಮಾಡು ಏನ ಅಡಿಗೆ ಮನೆಗಿನ ಕೆಲಸ ಆಗ್ಲಿಲ್ಲ ಬಿಟ್ಬಿಡು ಹೊರಗಿನೂ ಕಸ ಕಲ್ಲು ಭಾಂಡೆ ಮುಸುರಿ ಮಾಡು ಅರ್ಬಿ ತೊಳ್ದಾಕ ಅರ್ಬಿ ಮಡಿಚಿಡು ನಿಂಗೂ ಸ್ವಲ್ಪ ಹಂಗ ಕೈಕಾಲ ಆಡಿಸ್ದಂಗೂ ಆಗ್ತತಿ ಬ್ಯಾಸ್ರನು ಕಲಿತತಿ ಕುಂತಂಗೆಲ್ಲ ಜಾಸ್ತಿ ವಿಚಾರ ತಲೆಯಾಗ ಬರ್ತಾವ ಮನ್ಯಾಗ ಹೆಂಗ್ ಜಗಳ ಹಚ್ಚಲಿ ಯಾರನ್ನ ಏನ್ ಮಾಡ್ಲಿ ಅಂತವೆಲ್ಲ ಇಟ್ಕೊಂಡಿದ್ರೆ ತಲೆಯಾಗ ಬಿಟ್ಬಿಡು ಅದ್ಗೆಮ್ಮ ಕಸ ಕಲ್ಲು ಭಾಂಡೆ ಅರಿಬಿ ಎಲ್ಲ ನಾನು ಮಾಡ್ತೀನಿ ಆದ್ರ ನೀವು ಇಂತ ಚುಚ್ಚು ಮಾತಾಡ್ಬೇಡ್ರಿ ಅದ್ಗೆಮ್ಮ ಆತಾತ ಕೆಲಸ ಮಾಡು ನಾನ್ ಹೇಳಿನಿ ಅಂತ ಹೇಳ್ಬೇಡ ಮತ್ತ ಹೇಳಂಗಿಲ್ ತಗೋರಿ ಆದ್ರ ಪ್ಲೀಸ್ ಅದ್ಗೆಮ್ಮ ಇಂಥವೆಲ್ಲ ಚುಚ್ಚು ಮಾತಾಡ್ಬೇಡ್ರಿ ಆತಾತ ಕೆಲಸ ನೋಡ್ಕೊ ಹೋಗು ನೀರೆಲ್ಲ ತಂದು ಕೊಡ್ತೀನಿ ಅಲ್ಲ ನಾನು ಮದ್ವೆಯಾಗಿ ಹೋಗೋಕಿನ ಮೊದಲು ನಮ್ಮ ಅದ್ಗೆಮ್ಮ ನನ್ನನ್ನ ಹಿಂಗೆಲ್ಲ ಮಾತಾಡ್ತಾನೆ ಇದ್ದಿದ್ದಿಲ್ಲ ಎಲ್ಲ ಕೆಲಸ ಅವ್ರ ಮಾಡ್ತಿದ್ರು ನನ್ನ ಕೈಲಾದಷ್ಟು ನಾನು ಮಾಡ್ತಿದ್ದೆ ಆದ್ರೆ ನಾನು ಮದುವೆಯಾಗಿ ಗಂಡನ್ ಬಿಟ್ಟು ಬಂದಿದ್ದಕ್ಕೆ ಇವ್ರ ಮಾತಿನ ವರ್ಷಿನ ಬೇರೆ ಆಗೈತಿ ನಾನು ಎಲ್ಲಿ ಇವ್ರ ಆಸ್ತಿ ಮೇಲೆ ಕಣ್ಣು ಹಾಕ್ತೀನಿ ಅನ್ನಂಗೆ ಹಿಂಗ್ ಮಾಡಕ್ ಕುಂತಾರ ಏನ ಆದ್ರೂ ಹೆಣ್ಮಕ್ಳ ಗಂಡನ್ ಬಿಟ್ಟಿರ್ಬಾರ್ದು ಈಗ ಗೊತ್ತಾಗ ಕುಂತತಿ ಕಷ್ಟನೋ ಸುಖನೋ ಗಂಡನ್ ಮನೆಯಾಗ ಇರ್ಬೇಕು ಏನ್ ಮಾಡ್ಬೇಕು ಅನ್ನೋದು ಗೊತ್ತಾಗ್ಬಾರ್ದು ಎಲ್ಲರಿಗೂ ಭಾರ ಆಗ್ಬಿಟ್ಟೆ ನಾನು